ನಮಸ್ಕಾರ. ಅವರೆಕಾಳಿನ ಹುಗ್ಗಿ ಮಾಡ್ತಾ ಇದ್ದೀನಿ ಇವತ್ತು. ಅವರೆಕಾಳಿನ ಕಾಲದಲ್ಲಿ ಎಷ್ಟು ಬಗ್ಗೆ ತಿಂಡಿ ಮಾಡಿದ್ರೂ ಇನ್ನೂ ಏನಾದರೂ ಹೊಸ ರುಚಿ ಮಾಡೋಣ ಅಂತ ಅನಿಸುತ್ತೆ. ಈ ಅವರೆಕಾಳಿನ ಹುಗ್ಗಿ ಮಾಡೋದು ಎಷ್ಟು ಸುಲಭನೋ ರುಚಿ ಅಷ್ಟೇ ಜಾಸ್ತಿ. ನಾನಿವತ್ತು ಹುಗ್ಗಿ ಜೊತೆಗೆ ಹುಣಸೆ ಗೊಜ್ಜು ಮಾಡ್ತಾ ಇದ್ದೀನಿ. ಈ ಹುಗ್ಗಿನ ಚಟ್ನಿ ಮತ್ತು ಮೊಸರು ಬಜ್ಜಿ ಜೊತೆಗೂ ತಿನ್ನಬಹುದು. ನಿಮಗೆ ಹುಗ್ಗಿನ ಯಾವುದ್ರ ಜೊತೆ ತಿನ್ನೋಕ್ಕೆ ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನಾನೊಂದು 3/4 ಬಟ್ಲೆ ಹೆಸರುಬೇಳೆ, ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆಯಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಹೆಸರುಬೇಳೆ ಅಕ್ಕಿ ಎರಡೂ ಸಮನೂ ತೊಗೊಳ್ಬಹುದು. ಅಕ್ಕಿಗಿಂತ ಹೆಸರುಬೇಳೆನ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ರುಚಿ ಜಾಸ್ತಿ. ಮೊದಲು ನಾನು ಎರಡನ್ನೂ ಹುರ್ಕೊಳ್ತೀನಿ. ನೋಡಿ, ಬೇಳೆ ಮತ್ತು ಅಕ್ಕಿ ಎರಡನ್ನೂ ಹುರಿದೇನೂ ಹುಗ್ಗಿ ಮಾಡೋದಿದೆ. ರುಚಿ ಸ್ವಲ್ಪ ಬೇರೆ ಆಗುತ್ತೆ ಅಷ್ಟೇ. ಈಗ ಸಣ್ಣ ಊರಿನಲ್ಲಿ ಎರಡನ್ನೂ ಹುರ್ಕೊಳ್ತಾ ಇದ್ದೀನಿ. ಅಕ್ಕಿ ಒಂದು ಸ್ವಲ್ಪ ಬೆಳ್ಳಗಾಗುತ್ತೆ ಮತ್ತು ಹೆಸರುಬೇಳೆ ಒಂದು ಸ್ವಲ್ಪ ಬಣ್ಣ ಬದಲಾಗುತ್ತೆ. ಆದಷ್ಟು ಸಣ್ಣ ಊರಿನಲ್ಲಿ ಹುರ್ಕೊಳ್ಬೇಕು. ಬೇಳೆ ಆಗಲಿ ಅಕ್ಕಿ ಆಗಲಿ ಯಾವುದು ಸೀದದೇ ಇರೋ ಥರ ನೋಡ್ಕೊಳ್ಬೇಕು. ಇಷ್ಟು ಹುರ್ಕೊಂಡ್ರೆ ಸಾಕಾಗತ್ತೆ. ಈಗ ಹುರಿದಾಗಿದೆ. ಇದೊಂದು ಸ್ವಲ್ಪ ಬಿಸಿ ಆರಲಿ. ಪೂರ್ತಿ ಬಿಸಿ ಆರಿದ ಮೇಲೆ ಒಂದು ಸಲ ನೀರು ಹಾಕ್ಬಿಟ್ಟು ತೊಳಿತೀನಿ. ನಾನು ಹುಗ್ಗಿಗೆ ಅಕ್ಕಿ ಮತ್ತು ಬೇಳೆ ಎರಡನ್ನೂ ಕುಕ್ಕರ್ನಲ್ಲಿ ಬೇಯಿಸ್ತಾ ಇದ್ದೀನಿ. ಅದಕ್ಕೆ ತೊಳೆದ ಅಕ್ಕಿ ಮತ್ತು ಬೇಳೆನ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕ್ತೀನಿ, ಗೋಡಂಬಿ, ಸೀಳಿದ ಹಸಿಮೆಣಸಿನ್ಕಾಯಿ. ಹುಗ್ಗಿಗೆ ಕಾಳುಮೆಣಸು ಹಾಕೋದ್ರಿಂದ ಹಸಿಮೆಣಸಿನ್ಕಾಯಿನ ನೋಡ್ಕೊಂಡು ಹಾಕಿದ್ರೆ ಒಳ್ಳೆಯದು. ನಾನು ಕಾಳುಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಬೇಕಾದರೆ ಕಾಳುಮೆಣಸನ್ನು ಕುಟ್ಟಿ ಕೂಡ ಹಾಕ್ಬೋದು. ತಿನ್ನುವಾಗ ಬಾಯಿಗೆ ಸಿಗುತ್ತೆ, ಕಷ್ಟ ಆಗಬಾರ್ದು ಅಂತ ಹೇಳಿ ಕಾಳುಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಮತ್ತು ಶುಂಠಿ ತುರಿದು ಹಾಕ್ತಾಯಿದ್ದೀನಿ. ಶುಂಠಿಲಿ ಒಂದು ಸ್ವಲ್ಪ ಧಾರಾಳವಾಗಿ ಹಾಕಬೇಕು. ಅವರೆಕಾಳು ವಾಯು ಆಗಬಹುದು ಅದಕ್ಕೆ. ಈಗ ಬಿಡಿಸಿಟ್ಕೊಂಡಿರೋ ಅವರೆಕಾಳು ಹಾಕ್ತಾಯಿದ್ದೀನಿ. ಮತ್ತು ಬೇಯಕ್ಕೆ ಬೇಕಾದಷ್ಟು ನೀರು ಹಾಕ್ತಾಯಿದ್ದೀನಿ. ಮತ್ತು ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ತೀನಿ. ಈಗ 2ರಿಂದ 3 ಕೂಗಿಸ್ಬಿಟ್ಟು ಬೇಯಿಸ್ಕೊಳ್ತೀನಿ. ಇದನ್ನು ಮೆತ್ತಗೆ ಬೇಯಿಸ್ಕೊಳ್ಬೇಕು. ತುಂಬ ಅತಿಯಾಗೂ ಬೇಯಿಸ್ಕೊಳ್ಬಾರ್ದು, ಅವರೆಕಾಳು ಕರ್ಗೆ ಹೋಗಿಬಿಡುತ್ತೆ. ನಾನಿಲ್ಲಿ ಅಕ್ಕಿ ಬೇಳೆ ಎರಡು ಬೇಯೋ ಅಷ್ಟರಲ್ಲಿ ಹುಣಸೆ ಗೊಜ್ಜು ಮಾಡ್ತಾಯಿದ್ದೀನಿ. ಈ ಹುಣಸೆ ಗೊಜ್ಜಿನ ಜೊತೆ ಹುಗ್ಗಿ ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ. ಹುಣಸೆ ಹಣ್ಣನ್ನು ಬೆಚ್ಚಗಿರೋ ನೀರಿನಲ್ಲಿ ನೆನೆಸಿಟ್ಕೊಳ್ಬೇಕು. ಹುಣಸೆ ರಸಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ, ಸಾರಿನ ಪುಡಿ ಹಾಕ್ತಾಯಿದ್ದೀನಿ. ಅಕಸ್ಮಾತ್ ನಿಮ್ಮ ಹತ್ರ ಸಾರಿನ ಪುಡಿ ಇಲ್ಲ ಅಂದರೆ ಅಚ್ಕಾರದ ಪುಡಿನೂ ಹಾಕಬಹುದು. ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಉಪ್ಪು, ಹುಳಿ, ಖಾರ ಎಲ್ಲ ಹದವಾಗಿರಬೇಕು ಈ ಗೊಜ್ಜಿನಲ್ಲಿ. ಮತ್ತು ಒಂದು 5ರಿಂದ 6 ನಿಮಿಷ ಕುದಿಸಿದ್ರೆ ಸಾಕು, ಹುಣಸೆ ಗೊಜ್ಜು ಸಿದ್ಧವಾಗುತ್ತೆ. ಈಗ ಅಕ್ಕಿ, ಬೇಳೆ, ಅವರೆಕಾಳು ಎಲ್ಲ ಹದವಾಗಿ ಬೆಂದಿದೆ. ನಾನು ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ. ತುಂಬ ಗಟ್ಟಿಯಾಗಿದೆ, ಅದಕ್ಕೆ ನೀರು ಹಾಕಿ ಹದ ಸರಿ ಮಾಡಿಕೊಡ್ತೀನಿ. ಇದಕ್ಕೆ ಯಾವುದೇ ಕಾರಣಕ್ಕೂ ತಣ್ಣೀರನ್ನು ಹಾಕಿ ಹದ ಸರಿ ಮಾಡಬಾರ್ದು, ಬಿಸಿ ನೀರನ್ನೇ ಹಾಕಬೇಕು. ಹುಗ್ಗಿಯ ರುಚಿಯಲ್ಲೇ ನಿಮಗೆ ವ್ಯತ್ಯಾಸ ಕಾಣಿಸ್ಬಿಡುತ್ತೆ ನೀವು ತಣ್ಣೀರು ಹಾಕಿ ಹದ ಸರಿ ಮಾಡಿಕೊಂಡ್ರೆ. ಮತ್ತು ಹಸಿ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಒಂದು 3ರಿಂದ 4 ನಿಮಿಷ ಕುದಿಸಿದ್ರೆ ಸಾಕು. ಈ ಹುಗ್ಗಿ ಆಗಿದೆ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊನೆಗೆ ತುಪ್ಪ ಮತ್ತು ಗೋಡಂಬಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ನೀವು ಜೀರಿಗೆ ಒಗ್ಗರಣೆನೂ ಹಾಕಬಹುದು. ನಾನು ಬೇಯಕ್ಕೂ ಗೋಡಂಬಿ ಸ್ವಲ್ಪ ಹಾಕಿದ್ದೆ. ಈಗ ತುಪ್ಪದಲ್ಲಿ ಕರೆದು ಹಾಕ್ತಾಯಿದ್ದೀನಿ. ತುಂಬಾ ರುಚಿಯಾಗಿ ಬರುತ್ತೆ. ಈ ಸ್ಟೆಪ್ ಮಾತ್ರ ಖಂಡಿತ ತಪ್ಪದೆ ಮಾಡಿ. ಬೆಂದಿರೋ ಗೋಡಂಬಿ ಮತ್ತು ಕರೆದು ಗೋಡಂಬಿ ಎರಡೂ ಬಾಯಿಗೆ ಸಿಗ್ತಾ ಇದ್ದರೆ ತುಂಬಾ ರುಚಿಯಾಗಿ ಅನಿಸುತ್ತೆ. ಈಗ ಅವರೆಕಾಳು ಹುಗ್ಗಿ ಹುಣಸೆ ಗೊಜ್ಜಿನ ಜೊತೆ ತಿನ್ನೋಕ್ಕೆ ಸಿದ್ಧವಾಗಿದೆ. ನೀವೊಂದು ಸಲ ಅವರೆಕಾಳು ಹುಗ್ಗಿ ಮತ್ತು ಹುಣಸೆ ಗೊಜ್ಜು ಮಾಡಿ ನೋಡಿ, ಹೇಗೆ ಬಂತು, ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯಿತಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.